ಪ್ರಶಾಂತ್ ಅವರು ರಮೇಶ್ ಬಾಬು ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ನಾವು ಪ್ಯಾರಲಲ್ ಎಳಿತಾ ಇಲ್ಲ ನಾನು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದ ಸಂದರ್ಭದಲ್ಲಿ ಆವಾಗಲೂ ನಮ್ಮ ಸ್ಟ್ಯಾಂಡ್ ಏನಾಗಿತ್ತು, ನಾಗೇಂದ್ರ ಸಹಿತವಾಗಿ ಅವರು ನೈತಿಕ ಹೊಣೆಯನ್ನು ಹೊರಬೇಕು ಅಂತಕ್ಕಂಥದ್ದು. ಆಗ ಕಾಂಗ್ರೆಸ್ ಪಕ್ಷದ ಸ್ಟ್ಯಾಂಡ್ ಏನಿತ್ತು, ಇಲ್ಲ ನಾಗೇಂದ್ರ ಇದಕ್ಕೆ ಜವಾಬ್ದಾರಲ್ಲ, ಯಾರೋ ಕೆಳಗಿನವ್ರು ಯಾರೋ ಇದನ್ನು ಹಣ ಹೊಡೆದು ಬಿಟ್ಟಿದ್ದಾರೆ, ಆ ಹಣವನ್ನು ನಾವು ವಾಪಸ್ ತರ್ತೀವಿ ಅಂತ ನಿಮ್ಮ ಆರ್ಗ್ಯುಮೆಂಟ್ ಇತ್ತು. ಇಲ್ಲೂ ಕೂಡ ನಾವು ಹೇಳ್ತಿರೋದೇನು, ಬರೀ ಕೆಳಗಿನವರಲ್ಲ, ಮೇಲ್ಗಡೆ ಟ್ರಸ್ಟ್ನಲ್ಲಿ ಇರ್ತಕ್ಕಂಥವ್ರು ಇದರ ನೈತಿಕ ಹೊಣೆಯನ್ನು, ಈಗ ಅವ್ರು ತಿಂದಿದ್ದಾರೋ ಇಲ್ವೋ ಅನ್ನೋದು SIT ಹೇಳಿ, ನಾನು ಇಲ್ಲಿ ಕೂತ್ಕೊಂಡು ಹೇಳೋಕ್ಕಾಗಲ್ಲ. ಬಟ್ ಅಲ್ಲಿ ತಪ್ಪು ನಡೆದಿದೆ ಅಂದಾಗ ಅದರ ನೈತಿಕ ಹೊಣೆಯನ್ನು ಟ್ರಸ್ಟ್ನವ್ರು ಹೊರಬೇಕು ಅಂತ ನಾವು ಇಲ್ಲೂ ಕೂಡ ಹೇಳ್ತಾ ಇದ್ದೀವಿ. ಬಟ್ ನಿಮ್ಮ ಆರ್ಗ್ಯುಮೆಂಟಲ್ಲಿ, ನಾನು ಇಡೀ ನಿಮ್ಮ ಪಾರ್ಟಿ ಆರ್ಗ್ಯುಮೆಂಟಲ್ಲಿ ವಾಲ್ಮೀಕಿ ಬಂದಾಗ ಇಲ್ಲ ಅದರಲ್ಲೇನು ಮಂತ್ರಿ ಕ್ಲೀನ್ ಚಿಟ್ ಗೃಹಲಕ್ಷ್ಮಿ ಮೇಲೆ 110 ಕೋಟಿ ಸತ್ತೋರಿಗೆ ಕೊಟ್ಟು ಹೋಗ್ಬಿಡಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಏನ್ ಮಾಡಕ್ಕೆ ಗುಡ್ ಫೇತ್. ನಾನು ರಾಮ ಮಂದಿರ ಹೆಂಗೆ ಶ್ರದ್ಧಾ ಕೇಂದ್ರ, ಇದು ತೆರಿಗೆದಾರರ ಹಣವೇ ಅಲ್ವೇ? ಒಂದು ನಿಮಿಷ ಫಸ್ಟು ರೇಷ್ಮೆಗೆ ಹೇಳ್ಬಿಡ್ತೀನಿ. ಅಲ್ಲಿ ಸತ್ತೋರ್ದು ಅಕೌಂಟ್ ಏನಂದರೆ, ಒಂದು ಅಕೌಂಟ್ ಬೆನಿಫಿಷರಿ ಅಕೌಂಟ್ ಓಪನ್ ಮಾಡಿರ್ತಾರೆ. ಮೀನ್ ವೈಲ್ ರಿಸೀವಿಂಗ್ ದ DBT, ಅದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರು. ಸೊ ಅವರು ಡೆತ್ತಾಗಿಂದ ಇನ್ಫಾರ್ಮ್ ಮಾಡಲ್ಲ, ಅವ್ರ ಅಕೌಂಟ್ಗೆ ಹೋಗ್ತಲೇ ಇರುತ್ತೆ. ಅದು ಈಗ ಆಚೆ ರಮೇಶ್ ಬಾಬು ಅವರೇ, ದಾನಿಗಳ ಹಣವನ್ನು ಹ್ಯಾಂಡಲ್ ಮಾಡುವಾಗ ಎಷ್ಟರ ಮಟ್ಟಿಗಿನ ಪ್ರಾಮಾಣಿಕತೆ ಇರಬೇಕಲ್ಲ, ಅದರ 10 ಪಟ್ಟು ಹೆಚ್ಚಿನ ಪ್ರಾಮಾಣಿಕತೆ ತೆರಿಗೆದಾರರ ಹಣವನ್ನು ಹ್ಯಾಂಡಲ್ ಮಾಡುವಾಗ ಇರಬೇಕಾಗತ್ತೆ. ನಾನು ಇಲ್ಲ ಅಂತ ಹೇಳ್ತಲೇ ಇಲ್ಲ, ನೀವ್ಯಾಕೆ ಅಷ್ಟು ಬೇಗ ಜಂಪ್ ಆಗ್ತೀರಾ? ನಾನು ಅವ್ರು ಕೇಳಿದ್ದು ಸ್ವಲ್ಪ ಕೇಳಿ ಸರ್, ಇದು ಆ ಜವಾಬ್ದಾರಿಯಿಂದಲೇ ಸರ್ಕಾರ ಫೈಂಡ್ ಔಟ್ ಮಾಡಿದ್ದು. ನಿಮಗೆ ಈಗ ಪೆನ್ಷನ್ ಹೋಗ್ತಾ ಇದೆ, ಪೆನ್ಷನ್ ಇವತ್ತಿಂದಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನ್ ಇದೆ, ಸ್ಟೇಟ್ ಗೌರ್ಮೆಂಟ್ ಪೆನ್ಷನ್ ಇದೆ. ಪೆನ್ಷನ್ ಅವರು ಆ ಖಾತೆಗೆ ಡೈರೆಕ್ಟ್ ಹಣ ಹೋಗ್ಬೇಕಾದ್ರೆ ಅವ್ನು ರಿಪೋರ್ಟ್ ಮಾಡಲಿಲ್ಲ ಅಂದರೆ ಆ ಖಾತೆಗೆ ಹೋಗ್ತಲೇ ಇರುತ್ತೆ ಅದು. ನಾನು ಹೇಳ್ತಾ ಇರ್ತಕ್ಕ, ನೀವು ಹೇಳಿದ 100ಕ್ಕೆ 100 ಸರಿ ಇದೆ. ತೆರಿಗೆದಾರರ ಹಣ ₹1 ವ್ಯತ್ಯಾಸ ಆದರೂ ಯಾರು ಅಧಿಕಾರದಲ್ಲಿದ್ದಾರೋ ಅವ್ರು ಆನ್ಸರಬಲ್, ಇಲ್ಲ ಅಂತ ನಾನು ಹೇಳೋದೇ ಇಲ್ಲ. ಇವ್ರ ವಿಷಯದಲ್ಲಿ ಹೇಳಿದಂಥದ್ದು 140 ಕೋಟಿ ಅಥವಾ 150 ಕೋಟಿ ಏನೋ ಈ ಗಮನಕ್ಕೆ ಬಂತದ್ದು, ಇಮ್ಮಿಡಿಯೇಟ್ ಅದನ್ನೆಲ್ಲ ಸರ್ಕ್ಯುಲರ್ ಮಾಡಿ ರಿವ್ಯೂ ಮಾಡೋಕೆ ಹೋದಾಗ ಆಚೆ ಬಂತಂಥದ್ದು. ನಮ್ಮ ಏನೋ ಗ್ಯಾರಂಟಿ ಕಮಿಟಿ ಬೋರ್ಡ್ ಮೆಂಬರ್ಸ್ ಇದ್ದಾರೆ, ಡಿಸ್ಟ್ರಿಕ್ಟ್ ವೈಸ್ ರಿವ್ಯೂ ಮಾಡಿದಾಗ ಅಲ್ಲಿ ಮಾಹಿತಿ ಸಿಕ್ಕಿದ್ದು, ಅದನ್ನ ಇಟ್ಕೊಂಡು ಮಾಡಿ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಚಂಪತ್ರಾಯ್ ಅವರು ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ನೋ ಐ ಆಮ್ ಸಾರಿ, ಎಚ್ಚರಿಕೆ ಬೇರೆ ಸರ್, ಇಂಟೆನ್ಷನ್ ಮಾಡ್ಬೇಕಾದ್ರೆ ನೀವು ಎಚ್ಚರಿಕೆ ಹೆಂಗೆ ಬರುತ್ತೆ? ಇಂಟೆನ್ಷನ್ ಸೇರ್ಕೊಂಡು ಮಾಡ್ಬೇಕಾದ್ರೆ ನೀವು ಎಚ್ಚರಿಕೆ ಹೆಂಗೆ ಬರುತ್ತೆ? ಪರ್ಪಸ್ ಆಗಿ ಮಾಡಿದ್ದಾರೆ. ಅದೇ ಆಗ್ತಾ ಇರ್ತಕ್ಕಂಥದ್ದಲ್ಲಿ ನೀವೇನು ಧಾರ್ಮಿಕವಾಗಿ ಹಣ ಸಂಗ್ರಹ, ನಾಟ್ ಓನ್ಲಿ ಇದು, ನಾನು ಅಯೋಧ್ಯೆದು ಇವತ್ತು ಆಚೆ ಬಂದಿದೆ, ದೊಡ್ಡ ಮಟ್ಟದ ಆರೋಪ ಇದೆ. ಈಗ ನಾನು 3,000 ಕೋಟಿಯಿಂದ ಇಲ್ಲ, ಅದು 5,000 ಕೋಟಿ ಆರೋಪ ಹೋಗಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಅವರ ಆರೋಪ 5,000 ಕೋಟಿ ಅಂತ. ಅದಿರಲಿ, ನಾನು ಹೇಳ್ತಕ್ಕಂಥದ್ದು ಧಾರ್ಮಿಕವಾಗಿ ನಂಬಿಕೆ ಏನಿರುತ್ತಲ್ಲಿ. ನೀವು ಇಲ್ಲಿ ಸರ್ಕಾರದಲ್ಲಿ ವಾಲ್ಮೀಕಿದು ಮತ್ತೊಂದು ನಾಗೇಂದ್ರ ಮಾಡೋರು ತಪ್ಪೇ, ಇನ್ನೊಬ್ರು ಮಾಡೋರು ತಪ್ಪೇ, ಎನ್ಕ್ವೈರಿ ಆಗಬೇಕು. ಸ್ಟಿಲ್ ಇಟ್ ಈಸ್ ಅಂಡರ್ ಎನ್ಕ್ವೈರಿ. ನಾನು ಅದನ್ನು ಡಿಸ್ಪ್ಯೂಟ್, ಪ್ರಶಾಂತ್ ನಾಥ್ ಅವ್ರು ಹೇಳಿದ್ದು ನಾನು ಡಿಸ್ಪ್ಯೂಟ್ ಮಾಡಲ್ಲ. ಆದರೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ನಂಬಿಕೆ ಮೇಲೆ ಕೊಟ್ಟಂಥ ಜನ, ಇವತ್ತೇನು ಪ್ರಿಯಾಂಕಾ ಖರ್ಗೆ ಅವರು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು, ನೀವು ಗುರುದಕ್ಷಿಣೆ ಹೆಸರಲ್ಲಿ ಸಂಘ ಪರಿವಾರ ತಗೊಂಡಾಗ ಅಕೌಂಟಬಲ್ಲು ಲೆಕ್ಕ ಕೊಡಿ ಅಂತೇಳಿ. ಏನು ಒಂದು ನಂಬಿಕೆ ಮೇಲೆ ಜನ ದೇವಾಲಯಗಳಿಗೆ, ಚರ್ಚ್ಗಳಿಗೆ, ಮಸೀದಿಗಳಿಗೆ ಮತ್ತೊಂದು ಕಡೆ ಈ ಥರ ಹಣ ಕೊಡ್ತಾರೆ, ಆ ನಂಬಿಕೆ ದುರುಪಯೋಗ ಆದಾಗ ಅದು ಸರಿಯಾದ ತನಿಖೆ ಆಗಬೇಕು. ಇಲ್ಲಿ ಓವರ್ ಎ ಶಾರ್ಟ್ ಪೀರಿಯಡ್ ನೀವು ಟ್ರಸ್ಟ್ ರಚನೆ ಮಾಡಿ ಸುಮಾರು ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮೇಲೆ ಏನೇನಾಗಿದೆ, ಅಲ್ಲಿಂದ ನೀವೇ ವಿಶ್ವಾಸ ಇಟ್ಟು ಸರ್ಕಾರನೇ ಟೆಸ್ಟ್ ಮಾಡ್ತು. ಆ ಟೆಸ್ಟ್ ನಾನು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ನೀವಿಲ್ಲಿ ಈಗ ಪ್ರಧಾನಮಂತ್ರಿಗಳು ಇದ್ರು, ಅದರಲ್ಲಿ ಯೋಗಿ ಆದಿತ್ಯನಾಥ್ ಅವರು ಇದ್ದಾರೆ ಇದರಲ್ಲಿ ಅಂತ ಸಂಶಯದ ಮುಳ್ಳು ತಿರುಗಿಸುವಾಗ, ಕರ್ನಾಟಕದ ವಾಲ್ಮೀಕಿ ಹಗರಣದಲ್ಲಿ ಮಾತ್ರ ಇಲ್ಲ, ನಾಗೇಂದ್ರ ಇಲ್ಲ, ದೊಡ್ಡ ಮುಡಾದಲ್ಲಿ ಸೈಟ್ ಕೊಟ್ಟಿರೋ ಅಧಿಕಾರಿಗಳ ತಪ್ಪು, ಸೈಟ್ ತಪ್ಪಲ್ಲ ಅಂತ ನಾನು ಕೇಳೋ ಪ್ರಶ್ನೆ. ನೋಡಿ ನಾಥವ್ರೆ, ನೀವು ನಿಮ್ಮ ಸಮರ್ಥನೆಗೆ ಪ್ರಶ್ನೆ ಕೇಳಿದ್ರೆ ಅದು ಉತ್ತರ ಕೊಡಕ್ ಬರಲ್ಲ. ಅಲ್ಲ ಸರ್, ಪ್ರಶ್ನೆ ಕೇಳಿ ಉತ್ತರ ಕೊಡಕ್ಕೆ ಬಿಡದಿದೆ, ಏನರ್ಥ ಇದು? ಉತ್ತರ ಹೇಳ್ತಾ ಇದ್ದೀನಿ. ನಾನು ನಾಗೇಂದ್ರ ಅವರ ಪ್ರಕರಣದಲ್ಲಿ ರಾಜೀನಾಮೆ ತಗೊಂಡಿದ್ದೆ, ನಮ್ಮ ಸರ್ಕಾರ ಎನ್ಕ್ವೈರಿ ಆಗ್ತಾ ಇದೆ, ಸ್ಟಿಲ್ ಎನ್ಕ್ವೈರಿ ಪೆಂಡಿಂಗು, ನಾನು ಸಮರ್ಥನೆ ಮಾಡ್ತಾ ಇಲ್ಲ. ಮತ್ತೆ ಇಲ್ಲೇನಾಗಿದೆ? ರಾಜೀನಾಮೆ ಕೊಟ್ಟಿದ್ದಾರೆ, ಎನ್ಕ್ವೈರಿ ನಡೀತಾ ಇದೆ, ಸ್ಟಿಲ್ ಎನ್ಕ್ವೈರಿ. ದಯಮಾಡಿ ನೀವು ಇಲ್ಲಿರ್ತಕ್ಕಂಥ ನಾಗೇಂದ್ರ ಪ್ರಕರಣವನ್ನ ಅಯೋಧ್ಯೆ ಪ್ರಕರಣಕ್ಕೆ ಹೋಲಿಕೆ ಮಾಡೋದೇ ಮೂಲಭೂತವಾಗಿ ತಪ್ಪು. ಯಾಕೆ? ಅಯೋಧ್ಯೆ ಧಾರ್ಮಿಕ ಕೇಂದ್ರ ಸಾಲಿ, ಧಾರ್ಮಿಕ ಕೇಂದ್ರದಲ್ಲಿ ತಗೊಂಡಿರ್ತಕ್ಕಂಥ ಹಣ ಮತ್ತೊಂದು, ರಮೇಶ್ ಬಾಬು ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ಏನು ಎನ್ಕ್ವೈರಿ ಆಗ್ತದೆ. ಈಗ ಎನ್ಕ್ವೈರಿ ಇಡಿ ಅವ್ರ ತಾನೇ ಅರೆಸ್ಟ್ ಮಾಡಿದ್ದು. ಆಯ್ತು ರಮೇಶ್ ಬಾಬು, ರಮೇಶ್ ಬಾಬು ಅರೆಸ್ಟ್ ಮಾಡೋರು, ರಮೇಶ್ ಬಾಬು ತಗೊಂಡಿದ್ದಾರೆ. ರಾಮ ಮಂದಿರದ ಹುಂಡಿ ದುಡ್ಡು ಕದೀತಾ ಇದ್ದಾರೆ, ನಾಳೆಯಿಂದ ನಾವು ಹುಂಡಿಗೆ ದುಡ್ಡು ಹಾಕೋದಿಲ್ಲ ಅಂತ ನಿರ್ಧರಿಸುವ ಆಯ್ಕೆ ರಾಮ ಭಕ್ತರಿಗಿದೆ ಸರ್. ನಾನು ಕೊಟ್ಟ ತೆರಿಗೆ ಹಣದಲ್ಲಿ ಕಳ್ಳತನ ಆಗ್ತಾ ಇದೆ, ಮುಂದಿನ ವರ್ಷದಿಂದ ನಾನು ತೆರಿಗೆ ಕೊಡೋದಿಲ್ಲ ಅಂತ ಹೇಳೋ ಆಯ್ಕೆ ಜನರ ಮುಂದಿಲ್ಲ. ಯು ಆರ್ ರೈಟ್, ಬಟ್ ರಾಮ ಮಂದಿರ ವಿಚಾರಕ್ಕೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ತಪ್ಪು. ನಾಟ್ ಓನ್ಲಿ ರಾಮ ಮಂದಿರ, ಈ ದೇಶದಲ್ಲಿ
ಧಾರ್ಮಿಕವಾಗಿ ಜನಕ್ಕೆ ಒಂದು ನಂಬಿಕೆಯ ವಿಚಾರ ಬಂದಾಗ ರಾಮ ಮಂದಿರಕ್ಕೂ ಹೋಗ್ತಾರೆ, ಆ ಇನ್ನೊಂದ್ ನಂಬಿಕೆ ಕಡೆ ಘಾಸಿ ಆದ್ರೂ ದುಡ್ಡು ಹಾಕಲ್ರಿ ಅವನು. ಸರ್ ಹಿಂಗೆ ಆಗ್ತದೆ ಸರ್. ಅರೆ ಈಗ ನೀವು ಕೇಳಿ ಅವ್ರ ಆಯ್ಕೆ ಸರ್ ಅದು. ಸರ್, ಈಗ ಅವ್ರ ಆಯ್ಕೆ ಅದು. ಸ್ವಲ್ಪ ಹೇಳ್ತೀನಿ ಕೇಳಿ. ತಿರುಪತಿನಲ್ಲಿ ಟ್ಯಾಕ್ಸ್ ಕೊಡೋದು ಆಯ್ಕೆ ಅಲ್ಲ, ಇಟ್ ಇಸ್ ಕಂಪಲ್ಷನ್. ನೋ ಇಟ್ ಇಸ್ ಮ್ಯಾಂಡೇಟ್ರಿ. ಹೌದು. ಕಾನೂನು ಅದು. ಹೌದು. ಇಲ್ಲ ಆಪ್ಷನ್, ಬಟ್ ಆಪ್ಷನ್ ದುರುಪಯೋಗ ಮಾಡ್ಕೊತಾ ಇದ್ದೀರಾ ನಂಬಿಕೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಾನು ನಿಮಗೆ. ನಾನು ಬರೀ ನಿಮಗೆ ಅಯೋಧ್ಯೆ ವಿಚಾರ ಒಂದೇ ಅಲ್ಲ ಹೇಳಿದ್ದು ನಾನು. ಅಯೋಧ್ಯೆ ಇರ್ಬೋದು, ನೀವು ಯಾವುದಾದ್ರು ಚರ್ಚ್ ಇರ್ಬೋದು, ಮತ್ತೊಂದು ಇರ್ಬೋದು, ಅಲ್ಲಿ ಬರೋ ಅಂತ ಏನು ಹಣಕಾಸು ಇರುತ್ತೆ ಅದು ದುರುಪಯೋಗ ಆದಾಗ ಅದಾಗಬೇಕು. ಅದನ್ನೇ ನೀವು ಅವ್ರು ಹೇಳಿದಾಗ ಏನು ಹೇಳಿದ್ರಿ, ಯೋಗಿ ಆದಿನಾಥ್ ಯಾಕೆ ಅಂತ ಕೇಳಿದ್ರಿ. ಅದು ಕಾನ್ಶಿಯಸ್ಸು ಪರ್ಮಿಟ್ ಮಾಡ್ತಾ ಇಲ್ಲ. ನಮಗಿರೋ ಪ್ರಶ್ನೆ ಹಾಗೆ ಅವರು ಇನ್ವಾಲ್ವ್ ಆಗಿರ್ಬೋದಲ್ಲ, UP ಚೀಫ್ ಮಿನಿಸ್ಟರ್ ಇನ್ವಾಲ್ವ್ ಆಗಿರ್ಬೋದಲ್ಲ. ನೀವು ನಿಮ್ಗೆ ಅನುಕೂಲ ಆಗೋ ರೀತಿ ಪ್ರಶ್ನೆ ಕೇಳೋದಲ್ಲ. ನೀವು ಅವ್ರಿಗೇನು ಕೇಳಿದ್ರಿ ರೇಷ್ಮೆ ಅವ್ರಿಗೆ? ಅವ್ರು ಇನ್ನೇನು ಮಾಡಬೇಕಾಗಿತ್ತು ಚೀಫ್ ಮಿನಿಸ್ಟರ್ ಅಂತ ಮಾಡಬೇಕಾಗಿತ್ತು? ಗಿಲ್ಟಿ. ದಟ್ ಈಸ್ ಐ ಆಮ್ ಟೆಲಿಂಗ್ ಗಿಲ್ಟಿ. ಅಯೋಧ್ಯೆನಲ್ಲಿ ಇಷ್ಟೆಲ್ಲ ನಡಿಬೇಕಾದ್ರೆ ಅವರೇ ಚೀಫ್ ಮಿನಿಸ್ಟ್ರು, ಅವ್ರದೇ ಸರ್ಕಾರ, ಅವ್ರಿಗೆ ಮಾಹಿತಿ ಇಲ್ದಲೇ ಇರುತ್ತಾ? ವಾಲ್ಮೀಕಿ ಹಗರಣದಲ್ಲಿ ಅದೇ ಪ್ರಶ್ನೆ ಕೇಳ್ತಾ ಇರೋದು ಸರ್. ವಾಲ್ಮೀಕಿ ಹಗರಣದಲ್ಲಿ ಮಾಹಿತಿ ಇಲ್ಲದೆ ಇತ್ತ ಸಿದ್ದರಾಮಯ್ಯನವ್ರಿಗೆ? ಸರ್ ದಯಮಾಡಿ ಸರ್, ಅವ್ರು ಏನಕ್ಕೆ ನೀವು ಅಲ್ಲ ಅವ್ರ ಪ್ರಶ್ನೆಗೆ ಡೈವರ್ಟ್ ಮಾಡಬೇಡಿ. ಹೌದು, ನೀವು ಇನ್ನೇನು ಮಾಡ್ತಿದ್ದೀರಾ? ನೀವು ಡೈವರ್ಟ್ ಮಾಡ್ತಾನೆ ಅಲ್ಲ ಸರ್. ಯೋಗಿ ಆದಿತ್ಯನಾಥ್ ಪ್ರಶ್ನೆ ಕೇಳಿದ್ ನೀವು ಏನು ಕೇಳಿದ್ರಿ? ಅವ್ರು ಯಾಕೆ ಎದುರ್ಕತ್ತಾ ಇದ್ದಾರೆ, ಎದುರ್ಕತ್ತಾ ಇಲ್ಲ, ಅವ್ರು ಕರೆಕ್ಟ್ ಆಗಿದ್ದಾರೆ ಅಂತೇಳಿ ರೇಷ್ಮೆ ಅವ್ರು ಹೇಳಿದ್ದಕ್ಕೆ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅವ್ರಿಗೆ ಗಿಲ್ಟಿ ಇರೋದ್ರಿಂದ ಸಿಡಿಮಿಡಿ ಆಗ್ತಾ ಇದ್ದಾರೆ. ಜನರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ಈ UP ವಿಷಯದಲ್ಲಿ ಅಯೋಧ್ಯೆ ವಿಷಯ ಮಾತಾಡ್ಬೇಕಾದ್ರೆ ನೀವು ಜನಕ್ಕೆ ದಾರಿ ತಪ್ಪಿಸಕ್ಕೆ ನೀವು ತಾಮನ್ ಸಿದ್ದರಾಮಯ್ಯ ನಿಮ್ಮಲ್ಲೇ ಚರ್ಚೆ ಮಾಡಿದ್ದೀವಿ. ಹೌದು, ಚರ್ಚೆ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸಮಯ ಮುಗಿದೆ. ರಮೇಶ್ ಕುಲಕರ್ಣಿ ಅವರ ಧನ್ಯವಾದ. ಇದರೊಂದಿಗೆ ಇವತ್ತಿನ ಲೆಫ್ಟ್ ಅಟೆಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.